ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನನಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ರೂಮಲ್ಲಿ ಬೋರ್ ಆಯಿತಾ, ಹಾಗೆ ಜಸ್ಟ್ ಒಂದು ತೋಟಕ್ಕೆ ಸುತ್ತಾಡಿಕೊಂಡು ಬರುವ, ತೋಟ ಎಲ್ಲ ಹೇಗಿದೆ ಅಂತೇಳಿ ನೋಡುವ ಅಂತೇಳಿ ಹೊರಟೆ. ನೋಡುವ ಎಲ್ಲೆಲ್ಲಿ ಏನೇನಿದೆ ಅಂತ. ನಿಮಗೆಲ್ಲ ಇದು ಎಂತ ಗೊತ್ತಾ, ಇದು ಬಾವಿ ಎಲ್ಲ ನೋಡಲಿಕ್ಕೆ ಆಸೆ ಆಗಿರ್ಬೋದು. ಅಂದರೆ ಈಗ ಸಿಟಿಯಲ್ಲೆಲ್ಲ ಬಾವಿ ಇರೋದು ಕಮ್ಮಿ ಅಲ್ಲ, ಎಲ್ಲ ನಲ್ಲಿ ನೀರಲ್ಲ. ಆದರೆ ನಮ್ಮ ಮನೆಯಲ್ಲಿ ಉಂಟು ಬಾವಿ. ಇಲ್ಲಿ ನೋಡಿ, ಬಾವಿ ನೋಡಿ, ಬಾವಿಯಲ್ಲಿ ನೀರು ನೀರು ಕಾಣ್ತಾ ಉಂಟ ಗೊತ್ತಿಲ್ಲ. ಮೊಬೈಲ್ ಬೀಳ್ತದೆ ಅಂತ ಭಯ ಆಗ್ತದೆ ಮಾರೆ, ತುಂಬ ಗುಂಡಿದೆ ಆಯ್ತಾ. ಭಯ ಆಗ್ತದೆ ಎಲ್ಲಿಯಾದರೂ ಮೊಬೈಲ್ ಬಿದ್ದರೆ. ಮೊಬೈಲ್ ಬೀಳಲಿಕ್ಕಿಲ್ಲ, ಇದು ಉಂಟಲ್ಲ ಹಾಗೆ ಏನು ಬೀಳಲಿಕ್ಕಿಲ್ಲ. ಹಾಗೆ ನೋಡಿ, ಬೇವು ಸೊಪ್ಪಿದ್ದು ಎಲ್ಲ ಕರಿಂಚು ಹೋಗಿದೆ ಮಾರೆ ಫುಲ್ಲು. ಅದು ಈ ಟೈಮಲ್ಲಿ ಹುಳ ಬರ್ತದಲ್ಲ, ಇದು ಬೇವಿನ ಎಲೆಗೆಲ್ಲ. ಹಾಗೆ ದಾಸವಾಳ ಈಚೆ ಸೈಡಿಂದ ಬಾವಿ ನೀರು. ಈಗ ಬಾವಿ ನೀರು ಸೇದೋದು ಯಾರು ಸೇರ್ತಾರೆ ಸುಮ್ಮನೆ, ಎಲ್ಲ ಪಂಪೆಲ್ಲ ಹಾಕಿರ್ತಾರೆ. ಹಾಗೆ ಈಚೆಯಿಂದ ಕಾಣ್ತದ ನೀರು ಅಲ್ಲಿ ಕಾಣ್ತಾ ಉಂಟು. ಒಂದು 5-6 ಕೋಲು ಗುಂಡಿ ಇರ್ಬೋದಾ ಅಂತ ಅಷ್ಟೇ, ತುಂಬ ಗೊತ್ತಿಲ್ಲ. ಮತ್ತೆ ಅಲ್ಲಿ ನೋಡಿ ಅಂತ ಆ ಗಿಡ ನನಗೆ ತುಂಬ ಇಷ್ಟ ಆಯ್ತಾ. ಅದು ಎಂತ ಗೊತ್ತುಂಟಾ, ಇದು ಜೀಗುಜ್ಜೆ ಉಂಟಲ್ಲ, ಅದು ಇದರಲ್ಲಿ ಫುಲ್ ಆಗ್ತದೆ ಗೊತ್ತುಂಟ. ಎಷ್ಟು ಆಗ್ತಾ ಇರ್ತದೆ ಈ ಜಿಗುಜ್ಜೆ ಆದ ಟೈಮಲ್ಲಿ, ಫುಲ್ ಜಾಸ್ತಿ ಅದೇ ಕಾಣ್ತಾ ಇರ್ತದೆ. ನನಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಯ್ತಾ. ಹಾಗೆ ಅಲ್ಲಿ ನೋಡಿ ತೆಂಗಿನಕಾಯಿ. ನಾನೆಲ್ಲ ಉಂಟಲ್ಲ ಇಲ್ಲಿ ಅವತ್ತು ಸಣ್ಣ ಇರುವಾಗೆಲ್ಲ, ಈಗ 7ನೇ 8ನೇ ಕ್ಲಾಸಲ್ಲಿ ಎಲ್ಲ ಇರುವಾಗ ನಾವು ಇದು ಸಂಡೇ ಮತ್ತು ಸ್ಯಾಟರ್ಡೆ 2 ದಿನ ಕೆಲಸಕ್ಕೆಲ್ಲ ಹೋಗ್ತಿದ್ವಿ. ಏನಾದರೂ ಚಾಕ್ಲೇಟಿಗೆಲ್ಲ ಆಗ್ತದೆ ಅಲ್ವಾ, ಹಾಗೆ ಚಾಕ್ಲೇಟಿಗೆಲ್ಲ ಆಗ್ತದಲ್ಲ ಅಂತೇಳಿ ನಾವು ಇದು ಕೆಲಸಕ್ಕೆ ಹೋಗೋದಾಯ್ತಾ. ಒಂದು 20 ರೂಪಾಯಿ ಎಲ್ಲ ಕೊಡ್ತಾಯಿದ್ರು, ಅಮ್ಮನ ಜೊತೆ ಹೋಗೋದು. ಹೋದ ನಂತರ ಇದು ಅವರು ಅದೇ ಆ ಕೆಲ್ಸಕ್ಕೆ ಹೋಗ್ತೇವಲ್ಲ, ಆ ಮನೆಯವರು ಹೇಳುದು, ಮಂಗ ಎಲ್ಲ ತುಂಬ ತೋಟಕ್ಕೆ ಬಂದಿದೆ, ಮಂಗನನ್ನೆಲ್ಲ ಓಡಿಸಿ ಮಕ್ಕಳೇ ಅಂತ ಹೇಳುದಾಯ್ತು. ನಾವೊಂದು 2-3 ಜನ ಮಕ್ಕಳು ಹೋಗ್ತಿದ್ವಿ. ಹೋಗಿ ನಾವೆಂತ ಮಾಡಿದೆ ಗೊತ್ತುಂಟಾ, ಹೋಗುದು ತೋಟಕ್ಕೆ ಹೋಗಿ ಹೇಳುದು, ಮಂಗ ನಾಕಿ ಹೆಂಗೆ ಕೊಂಜಿ ಬೊಂಡದೆತ್ತ ಪಾಡುದು ಬುಕ್ಕ ಬಲಿಪು ಅಂತ ಹೇಳುದಾಯ್ತಾ. ಮತ್ತೆ ಇದು ಅವರು ಬರುವಾಗ, ಅಂಕಲ್ನವರು ಬರುವಾಗ ನಾವು ಓಡಿಸುದು, ಮಂಗ ಶುಶು ಪೋ ಅಂತ. ನಂಗೆ ಬೊಂಡ ಅಂತ ಹೇಳಿ ತುಂಬ ಇಷ್ಟ ಆಯ್ತು. ಅದಕ್ಕೋಸ್ಕರ ಎಂತ ಕಾಮಿಡಿ ಆಗ್ತಿದ್ದು ಗೊತ್ತುಂಟಾ, ಎಲ್ಲ ಸವಿ ನೆನಪು. ನಿಮಗೆ ದನ ತೋರಿಸ್ತೀನಿ ಆಯ್ತಾ. ಈಗ ನೋಡಿ, ನಾನು ಇವಾಗ ತೋರಿಸ್ತೀನಿ ದನ. ಸಣ್ಣದು ಕರು. ಹಾಯ್ ಮನ, ಹಾಯ್. ಕುಕ್ಕುಲು ಪಾಪ, ಬಾಬಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಪೆ. ಇನ್ನು 2 ಇದೆ ದೊಡ್ಡದು, ಅದು ಇಲ್ಲಿ ಹೊರಗೆ ಕರ್ಕೊಂಡು ಹೋಗಿದಾರ ಅಂತ. ಹಾಗೆ ಅಪ್ಪು ಚುಂಕುಲು ಹಾಗೆ ಕ್ಯೂಟ್ ಇದೆ 2. ತೋಟ ಎಲ್ಲ ನೋಡುವಲ್ಲ. ಹಾಗೆ ಇಲ್ಲಿ ಬಂದರೆ ಉಂಟಲ್ಲ, ಇಲ್ಲಿ ಗೋಬರ್ ಗ್ಯಾಸ್ ಗೊತ್ತುಂಟ ನಿಮಗೆಲ್ಲ? ಯಾರಿಗೆಲ್ಲ ಗೊತ್ತುಂಟಂತೇಳಿ ಕಮೆಂಟ್ ಮಾಡಿ ಅಂತ. ಗೋಬರ್ ಗ್ಯಾಸ್ ಈಗ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದೇ ಗೋಬರ್ ಗ್ಯಾಸ್ ಹೌದಾ ಅಂತ. ಅದಕ್ಕೆ ಈ ಥರ ಎಲ್ಲ ಹಾಕ್ಲಿಕ್ಕೆ ಉಂಟಾ, ಸೆಗಣಿ ಮಾತ್ರ ಹಾಕ್ಲಿಕ್ಕೆಲ್ಲ? ಇದೆಂತ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಯಿತಾ. ಅಲ್ಲಿ ಒಂದು ಮನೆ ಉಂಟಲ್ಲ, ಅಲ್ಲಿ ಆಚೆ இந்த ಕಡೆ ಎಷ್ಟು ಚಂದ ಉಂಟಲ್ಲ, ತುಂಬ ಇಷ್ಟ. ನಮ್ಮ ತೋಟದಲ್ಲಿ ಉಂಟಲ್ಲ ಎಂತೆಲ್ಲ ಉಂಟು ಅಂತ ನೋಡಿ ಅಂತ ನಿಮಗೆ ನೋಡುವಾಗ ಖುಷಿ ಆಗ್ಬೋದು. ನುಗ್ಗೆ ಅದು ಮರ, ಹಾಗೆ ನುಗ್ಗೆಕಾಯಿ ತುಂಬ ಆಗ್ತದೆ. ಆದರೆ ಇವಾಗ ಯಾವ ಸೀಸನಲ್ಲಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಇದರದ್ದು ಸೊಪ್ಪು ಸಾರು ಕೂಡ ಮಾಡಿದರೆ ಚೆಂದ ಆಗ್ತದೆ. ಮತ್ತು ಅದರಲ್ಲಿ ಹೂ ಬಿಡ್ತದಲ್ಲ, ಆ ಹೂವಿದು ಸಾರು ಕೂಡ ಚೆಂದ ಆಗ್ತದೆ ಆಯಿತಾ.
ತುಂಬ ಇಷ್ಟ ನನಗೆ. ನಾವು ಮಾಡ್ತಾ ಇದ್ವಿ ಮನೆಯಲ್ಲೆಲ್ಲ. ಹಾಗೆ ಇಲ್ಲಿ ಬಂದರೆ ಇದು ಎಂತ ಜಮ್ನೇರಳೆ ಎಂತ ಆಗ್ತಿತ್ತು ಗೊತ್ತಾ, ಯಾಕಿದೆ ಮಾರ್ರೆ ಜಮ್ನೇರಳೆ ಅಂದರೆ ಕೆಂಪು 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 ಇರ್ತದೆ ಆಯಿತಾ. ಇವಾಗ ಆಗ್ತಾ ಇರೋದು ಅಷ್ಟೇ ನೋಡಿ, ಇವಾಗ ಸಣ್ಣ ಸಣ್ಣದಿದೆ ಇಲ್ಲಿ ನೋಡಿ. ಎಷ್ಟು ಚಂದ ಆಗ್ತದೆ ಗೊತ್ತುಂಟಾ ತಿನ್ನಲಿಕ್ಕೆ. ಇನ್ನು ಒಂದು 10 ದಿನ ಕಳೆದ ಮೇಲೆ ಫುಲ್ಲು ಕೆಂಪಾಗ್ತದೆ, ಫುಲ್ಲು ಮರನೇ ಕೆಂಪಾಗ್ತದೆ. ಆಗ ನಾನು ತೋರಿಸ್ತೇನೆ ಯಾವ ಥರ ಇರ್ತದೆ ಅಂತ ಆಯಿತಾ. ನೋಡುವ, ಒಂದು ಟೇಸ್ಟ್ ನೋಡುವ. ಇದಷ್ಟು ಸಿಹಿ ಇರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ, ನೋಡ್ತೇನೆ. ಚೆನ್ನಾಗಿದೆ. ರೆಡ್ ಆಗಲಿಲ್ಲ ಯಾಕೆ ಗೊತ್ತಿಲ್ಲ. ಇಲ್ಲಿ ಇದು ಸೊಳ್ಳೆ ಜಾಸ್ತಿ ಇದೆ ಆಯಿತಾ. ಚೆನ್ನಾಗಿದೆ, ತುಂಬ ಇದೆ ಆಯಿತಾ. ನೋಡಿ ಇಲ್ಲೆಲ್ಲ ಕಾಣ್ತದೆ ನೋಡಿ. ಇದು ನಿಮ್ಮ ಊರಲ್ಲೆಲ್ಲ ಯಾವ ಹೆಸರು ಹೇಳ್ತಾರೆ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ನಕ್ಷತ್ರಕಾಯಿ ಅಂತ ಹೇಳ್ತಾರೆ, ನಾವು ಜಮ್ನೇರಳೆ ಅಂತ ಹೇಳೋದು. ಇದು ನನಗೆ ತುಂಬ ಇಷ್ಟ. ಇದಕ್ಕೆ ಉಪ್ಪು ಹಾಕಿ, ಉಪ್ಪು ಮತ್ತು ಖಾರದ ಪುಡಿ ಹಾಕಿ ತಿನ್ನಬೇಕು, ಚೆಂದ ಆಗ್ತದೆ ಆಯಿತಾ. ಚೆನ್ನಾಗಿದೆ, ಸ್ವೀಟ್ ಇದೆ, ಒಂದೊಂದು ಹುಳಿ ಇರ್ತದೆ ಅಲ್ಲ, ಇದು ಚೆನ್ನಾಗಿದೆ. ತಂಗಿಗೆ ತುಂಬ ಇಷ್ಟ. ನಾನು ಇವಾಗ ವೀಡಿಯೋ ಮಾಡಿದ್ದು ನೋಡಿದ್ರೆ ಮತ್ತೆ ತಾ ಅಂತ ಹೇಳ್ತಾಳೆ ಅವಳು. ಚೆನ್ನಾಗಿದೆ. ಹಾಗೆ ನಮ್ಮ ತೋಟದಲ್ಲಿ ಉಂಟಲ್ಲ ಇನ್ನೊಂದು ವಸ್ತಿದೆ ನೋಡಿ, ತೋರಿಸ್ತೀನಿ. ಇದೆಂತ ಹೇಳಿ ನೋಡ, ತುಂಬ ಜೋರಿದ್ರೆ ಹೇಳ್ತಾರಲ್ಲ ಅಲ್ಲಿ ಗಾಂಧಾರಿ ಮುಂಚಿದಲ್ಲೇ ಕೊಲ್ಲಲ್ಲ, ಆಚೆ ಜೋರುಳ್ಳಲ್ಲ ಅಂತ. ಹಾಗೆ ಇದು ಮೆಣಸು ನೋಡಿ, ಕಾಯಿ ಮೆಣಸು, ಅದು ಚಟ್ನಿಗೆಲ್ಲ ಚೆಂದ ಆಗ್ತದೆ. ಮತ್ತು ಇದು ಸೌತೆ ಹುಳಿ ಸಾರು ಮಾಡ್ತಾರಲ್ಲ ಅದಕ್ಕೆ ಸಹ ಹಾಕ್ತಾರೆ, ವೈಟ್ ಸಾರು, ಅದು ಕೂಡ ಸಖತ್ತಾಗಿ ಟೇಸ್ಟಾಗಿ ಬರ್ತದೆ. ನನಗೆ ಇಷ್ಟ ಮಾತ್ರ ಹುಳಿ ಸಾರು ಇಷ್ಟ ಇಲ್ಲ, ವೈಟ್ ಸಾರು ಮಾಡ್ತಾರಲ್ಲ ಅದು ತುಂಬ ಇಷ್ಟ ನನಗೆ. ಹಾಗೆ ಹಾಗೆ ಹೀಗೆ ಬಂದರೆ ಇದು ಎಂತಪ್ಪ, ಬಾಳೆ ಗಿಡ ಎಲ್ಲ ಉಂಟಾಯ್ತಾ ತುಂಬ. ಹಾಗೆ ನೋಡಿ, ನಾನು ಇದು ಇಯರಿಂಗ್ ಹಾಕಿದ್ದೇನೆ, ನಂದು ಚಿನ್ನದ ಇಯರಿಂಗ್. ಮೊನ್ನೆ ಇದು ಹೆಲ್ಮೆಟ್ ಇಡುವಾಗ ಕಟ್ಟಾದದ್ದು ಮಾರ್ರೆ, ಅದು ನನ್ನ ಪುಣ್ಯ ಆಯಿತಾ. ಇದು ಹೆಲ್ಮೆಟ್ ಇಡುವಾಗ ಕಟ್ಟಾಗಿ ಒಂದು ಅದರದ್ದು ಜುಮ್ಕಿದೆ ಅಲ್ಲ ಅದು ಕೆಳಗೆ ಬಿದ್ದದ್ದು, ಅದು ನನಗೆ ಗೊತ್ತಾಯಿತು, ನನ್ನ ಕಾಲಿಗೆ ಬಿದ್ದದ್ದು. ಇಲ್ಲದಿದ್ದರೆ ನನಗೆ ಗೊತ್ತಾಗಿರಲಿಕ್ಕಿಲ್ಲ, ಮನೆಯಲ್ಲಿ ಸಹ ಸಾರಿ ಬೈಗಲ್ಲಿ ಇರ್ತಿತ್ತು. ಹಾಗೆ ಅದು ಕಟ್ಟಾಗಿದೆ, ಹಾಗೆ ನಾನು ಇದು ಇಯರಿಂಗ್ ಇಟ್ಟಿದ್ದೇನೆ. ಚೆಂದ ಉಂಟಾ. ಹಾಗೆ ಇನ್ನೊಂದು ನೋಡಿ ಅಂತ, ಇಲ್ಲಿ ನೋಡಿ, ಇದು ಸೀಬೆಕಾಯಿದು ಮರ. ಇದರಲ್ಲಿ ಸಹ ತುಂಬ ಸೀಬೆಕಾಯಿ ಆಗ್ತಿತ್ತು, ಇವಾಗೆಲ್ಲ ಕಟ್ ಮಾಡಿದ್ದಾರೆ. ಹಾಗೆ ಈಗ ಸೀಬೆಕಾಯಿ ಇಲ್ಲ. ಇದು ಕೊಯ್ಲಿಕ್ಕೆ ಸಹ ನಾನು ಅಂಜಲಿ ಎಲ್ಲ ಬರ್ತಿದ್ವಿ. ಮತ್ತು ಇಲ್ಲಿ ಒಂದು ನಾವು ರೀಲ್ಸ್ ಮಾಡಿದ್ವಿ, ನಾನು ಮತ್ತು ಅಂಜಲಿ, ಅದು ಎಷ್ಟೋ 3 ಮಿಲಿಯನ್ ಏನೋ ಹೋಗಿತ್ತು, ಚೆನ್ನಾಗಿತ್ತು. ತೆಂಗಿನ ಮರ ಮತ್ತು ಪಪ್ಪಾಯಿ ಇದೆ, ಪಪ್ಪಾಯಿ. ಮತ್ತು ಇಲ್ಲಿ ನೋಡಿ ಬಾಳೆಹಣ್ಣು ಆಗ್ತಾ ಇದೆ, ಬಾಳೆಕಾಯಿ, ಅದು ಯಾವುದು ಅಂತ ಗೊತ್ತಿಲ್ಲ. ಮತ್ತು ಇದು ಹಳ್ಳಿಯಲ್ಲಿ ಅಂತ ಹೇಳಿದರೆ ಎಲ್ಲ ಇರ್ತದಲ್ಲ ತೋಟದಲ್ಲಿ, ಒಂದು ತೋಟದಲ್ಲಿ ಎಷ್ಟು ಗಿಡ ನೆಡ್ಬೋದು. ಇಲ್ಲಿ ನೋಡಿ, ನಾನಿವಾಗ ಎಷ್ಟೆಲ್ಲ ತೋರಿಸಿದ್ದೇನೆ, ಯಾವುದೆಲ್ಲ ಗಿಡ ತೋರಿಸಿದ್ದೇನೆ. ಮತ್ತು ಇದು ನೋಡಿ, ಇದಕ್ಕಿಂತ ಇದು ಎಂತ ಹೇಳೋದಕ್ಕೆ, ಕರಿಮೆಣಸು ನೋಡಿ, ಕರಿಮೆಣಸು ಅದು ಎಷ್ಟು ಇದೆ, ತುಂಬ ಇದೆ. ಅದಕ್ಕೆ ಒಳ್ಳೆ ರೇಟ್ ಇರ್ತದೆ ಗೊತ್ತುಂಟಾ. ಅದರದ್ದು ಎಲ್ಲ ಒಂದೊಂದು ಸೀಸನ್ ಆಯಿತಾ, ಆ ಸೀಸನ್ನಿಗೆ ಎಲ್ಲ KGಗೆ 500 600 ಎಲ್ಲ ಇರ್ತದೆ ಸಮಥಿಂಗ್. ಮತ್ತು ಅಲ್ಲಿ ಒಂದು ಇದುಂಟು, ಎಂತಪ್ಪ ಅದು ಮೊನ್ನೆ ತೋರಿಸಿದ್ದೇನೆ, ಹುಳಿ, ಎಂತಪ್ಪ ದಾರ ಹುಳಿ. ನಮ್ಮ ಮನೆಯದು ತೋಟ ಎಲ್ಲರೂ ನೋಡಿದಿರಲ್ಲ, ಮೊನ್ನೆ ಅಷ್ಟೇ ಹಾಕಿದ್ದೆ ನಮ್ಮ ತೋಟದ್ದು ವ್ಲಾಗ್ಸ್ ಎಲ್ಲ. ಇದು ಮಂಗಳೂರು ತೋಟ ಆಯಿತಾ. ಇದು ಲಾಸ್ಟಿಗೆ ಹೇಳ್ತೇನೆ, ಮಂಗಳೂರಲ್ಲಿ ಇದು ಯಾರ ತೋಟ ಅಂತ ಹೇಳ್ತೇನೆ ಆಯಿತಾ. ವ್ಲಾಗ್ ಎಲ್ಲ ಹಾಕಿದ್ದೇನೆ, ಮಾಡಿ ಆಯಿತು. ಹಾಗೆ ಅಂದರೆ ತುಂಬ ಬೋರ್ ಆವಾಗ ಇಲ್ಲಿ ಒಂದು ಸಾರಿ ಫುಲ್ ಸುತ್ತಿದ್ರೆ ಒಂದೊಂದು ದಿಕ್ಕಲ್ಲಿ ಬಾಳೆಹಣ್ಣೆಲ್ಲ ಹಣ್ಣಾಗಿರ್ತದೆ, ಬಾಳೆ ಕಾಯೆಲ್ಲ ಬಿದ್ದು ಹಣ್ಣಾಗಿರ್ತದೆ.
ಅದು ಇಲ್ಲಿ ಅಂಕಲಿಗೆ ಗೊತ್ತೇ ಆಗುದಿಲ್ಲ ಮಾರೆ, ಹಾಗೆ ಒಮ್ಮೆ ಜಸ್ಟ್ ನೋಡ್ಕೊಂಡು ಬರುದು. ಮತ್ತೆ ಅವರ ಹತ್ರ ಹೇಳುದು ಇದು ಎಂತಪ್ಪ ಬಾಳೆಹಣ್ಣು ಇದು ಆಗಿದೆ ಎಂತ ಬಾಳೆಹಣ್ಣು ಅಲ್ಲಿ ಬಿಟ್ಟಿದೆ ಅಂಕಲ್ ಸ್ವಲ್ಪ ಅಂತ. ಮತ್ತೆ ಅವರು ಬಂದು ತಕೊಂಡು ಹೋಗ್ತಾರೆ. ತುಂಬ ದಿಕ್ಕಲೆ ಹಾಗೆ ಇದು ಎಂತ ಇದಾಗಿತ್ತು, ಎಂತ ಹೇಳುದು, ಹಾಳಾಗಿತ್ತಾಯ್ತಾ ತುಂಬ ದಿಕ್ಕಲೆ. ಒಂದಿಕ್ಕಲ್ಲಿ ಗೊತ್ತಾಗ್ತದೆ ಅವರಿಗೆ, ಅವರು ಅಂದರೆ ಬೆಳಿಗ್ಗೆ ಎಂತ ಗೊತ್ತಾ, ಈಗ ಯಾರು ಸಹ ಅವರ ಏಜಲ್ಲಿ ಯಾರು ಸಹ ಕೆಲಸ ಮಾಡಲಿಕ್ಕೆಲ್ಲ ಹಾಗೆ ಅವರಿಗೆ ಈಗ ಬೇರೆ ಈಗ 40 ವರ್ಷ ಎಲ್ಲ ಆದ ನಂತರ ಮತ್ತೆ ಸುಸ್ತು ಜಾಸ್ತಿ ಇಲ್ಲ ಎಲ್ಲರಿಗೆ. ಪಾಪ ಅಂಕಲ್ ಇದ್ದಾರೆ ಎಲ್ಲ ಎಂತ ಕೆಲಸ ಮಾಡ್ತಾರೆ ಗೊತ್ತಾ, ಒಬ್ಬರೇ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ನೈಟ್ವರೆಗೂ ಕೆಲಸನೇ ಅವರಿಗೆ. ಒಂದು ಅವರದೇ ಮನೆ ಆದರೆ ಎಷ್ಟು ಹೊತ್ತಿಗೆ ಕೆಲಸ, ನಾಲ್ಕು ದನ ಇದೆ ಹಾಗೆ ಅಂತ ನೋಡೋಕೆ ಬೇಸರ ಆಗ್ತದೆ ಮಾರೆ. ಹಾಗೆ ಇಲ್ಲಿ ನೋಡಿ ನಂದು ಇದು ಎಂತಪ್ಪ ಇಷ್ಟದ್ದು ಚೀಗುಜ್ಜೆ ಮರ. ಆವಾಗ ನಿಮಗೆ ಗೊತ್ತಾಗಿರ್ಲಿಲ್ಲಲ್ಲ, ಅಲ್ಲಿ ಇದೆಲ್ಲ ಕಡ್ದಿದ್ದಾರೆ ಇವಾಗ ಸ್ವಲ್ಪ. ಮತ್ತೆ ಬರುವ ವರ್ಷ ಆಗುದಲ್ಲ, ಮೊನ್ನೆ ಒಂದು ಸರಿ ಆದ ನಂತರ ಫುಲ್ಲು ಚೀಗುಜ್ಜೆ ಎಲ್ಲ ಕೊಯ್ದಾದ ನಂತರ ಮತ್ತಪ್ಪ ಹಸಿ ಕಡ್ದಿದ್ದಾರೆ. ಕಡ್ದು ಇವಾಗ ಈ ಥರ ಚಿಗುರಿದೆ. ಇನ್ನು ಬರುವ ಸರಿ ಆಗ್ತದೆ, ಹಾಗೆ ಚಂದ ಬರ್ತದೆ ಮಾತ್ರ ಅದು. ಇಲ್ಲಾಂದರೆ ಕೊಂಬೆ ಒಟ್ಟಾಚೆ ಬಂದಿರ್ತದೆ ಅಲ್ವಾ. ಈಗ ಕರೆಕ್ಟ್ ಆಗಿದೆ, ತುಂಬ ದೊಡ್ಡ ದೊಡ್ಡ ಕೊಂಬೆಗಳೇನು ಇಲ್ಲ, ಒಟ್ರಾಸಿ ಗಲೀಜೆಲ್ಲ. ಹಾಗೆ ಹಾಗೆ ನಾನು ಇದು ಮೊನ್ನೆ ತೋರಿಸಿದ್ದೇನೆ ನೋಡಿ, ಇದು ಅಂತಪ್ಪ ಇದು ದಾರಪುಳ್ಳಿ. ಇದು ಇದು ನೋಡಿದರೆ ಎಲ್ಲರಿಗೆ ಬಾಯಲ್ಲಿ ನೀರು ಬರ್ಬೋದು ಅಷ್ಟು ಇದೆ. ಇದೇ ಮಾಡ್ಬೋದು ಎಂತ, ಅದೇ ಉಪ್ಪಿನಕಾಯಿ ಮಾಡ್ಬೋದು ಮೊನ್ನೆ ಹೇಳಿದ ಹಾಗೆ. ಮತ್ತು ನೋಡಿ ಇಲ್ಲಿ ಇದು ಎಲ್ಲ ತರಕಾರಿ. ಎಲ್ಲರೂ ಅನ್ಕೊಂಡಿರ್ಬೋದು, ನಾನು ಮೊನ್ನೆ ಸೌಜನ್ಯ ಒಂದು ತೋಟದೆಲ್ಲ ಲಾಗ್ ಎಲ್ಲ ನೋಡಿದ್ದೆ, ಇವತ್ತು ಇನ್ನೊಂದು ತೋಟದ್ದು ಲಾಗ್ ಮಾಡಿದ್ರು, ಇದು ಯಾವುದು ತೋಟ ಅಂತೆಲ್ಲ ಆಗಿರ್ಬೋದು. ಇದು ನಮ್ಮದಲ್ಲ, ಇದು ಅಂಕಲ್, ಇದು ನಮ್ಮ ರೂಮ್ ಓನರ್ ಇದ್ದಾರಲ್ಲ ಅವರದ್ದು ತೋಟ. ಹಾಗೆ ತುಂಬ ಬೋರ್ ಆಗುವಾಗೆಲ್ಲ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ, ಇಲ್ಲೆಲ್ಲ ಲಾಗ್ ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ. ಹಾಗೆ ಫುಲ್ ಒಂದು ರೌಂಡ್ ಹೋಗಿ ಬರುದು. ಆಗ ಅಲ್ಲಿ ಎಂತಾದರೂ ತೋಟಕ್ಕೆ ಹೋದ್ರೆ ಎಂತಾದರೂ ಸಿಗ್ತದಲ್ಲ ತಿನ್ನಲಿಕ್ಕೆಲ್ಲ, ಹಾಗೆ ಒಂದು ರೌಂಡ್ ಹೋಗಿ ಮತ್ತೆ ಬರುದು ನಾನು. ಹಾಗೆ ತುಂಬ ಜಾಲಿ ಆಗ್ತದೆ. ಹಾಗೆ ನಮ್ಮ ಸಣ್ಣ ತೋಟ ನೋಡಿದ್ರಲ್ಲ, ಇನ್ನು ಇದು ಕಬ್ಬಿನ ತೋಟ ಉಂಟಾಯ್ತಾ, ಅದು ನಾನು ನಾಳೆ ಇನ್ನೊಂದು ಲಾಗ್ಸಲ್ಲಿ ನಾನು ತೋರಿಸ್ತೇನೆ ನಮ್ಮದು ಕಬ್ಬಿನ ತೋಟ ಹೇಗಿದೆ ಅಂತ. ಇಲ್ಲಿ ತುಂಬ ಜನ ನಾನು ರೀಲ್ಸ್ ಎಲ್ಲ ಹಾಕುವಾಗ ಹೇಳ್ತಾ ಇದ್ರು, ನಿಮ್ಮದು ಕಬ್ಬಿನ ತೋಟ ಇದೆಯಾ ನಿಮ್ಮ ಆಚೆ ಎಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಆ ಕಬ್ಬಿನ ತೋಟವನ್ನೇ ನಾನು ನಾಳೆ ನಾಡಿದ್ದೇನಾದರೂ ಲಾಗ್ ಮಾಡಿ ತೋರಿಸ್ತೀನಿ, ಅದು ಕೂಡ ನೋಡಿ ನೀವು, ತುಂಬ ಚೆನ್ನಾಗಿರ್ತದೆ ಆಯಿತಾ. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಎಲ್ಲರೂ ಕೂಡ ಮಾಡಿ ಆಯಿತಾ. ನನಗೆ ಕಮೆಂಟ್ ಜಾಸ್ತಿ ನನ್ನ ಲಾಗ್ಸಿಗೆ ಬಂದರೆ ತುಂಬ ಖುಷಿಯಾಗೋದು ಕಮೆಂಟ್ ನೋಡಲಿಕ್ಕೆ, ಹಾಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ. ಖಾಲಿ ಒಂದು ಸೂಪರ್ ವಾವ್ ಅಷ್ಟೇ ಹೇಳಿದರೆ ನಾನು ಲೈಕ್ ಮಾತ್ರ ಕೊಡೋದು. ಸ್ವಲ್ಪ ದೊಡ್ಡದಾಗಿ ಬರ್ತೆಲ್ಲ ಹಾಕಿದರೆ ನಂಗೆ ತುಂಬ ಖುಷಿಯಾಗೋದು ಆಯಿತಾ. ಅದನ್ನು ಚೆಂದ ಓದಿ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ ಆ ಥರನೇ ನೀವು ಕೂಡ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಮತ್ತು ನೋಡುವ, ನನಗೆ ಯಾವುದು ಕಂಟೆಂಟ್ ಇದೆಲ್ಲ ಲಾಗ್ ಮಾಡು ಅಂತೇಳಿ ನನಗೆ ಗೊತ್ತೇ ಆಗೋದಿಲ್ಲ ಮಾರೆ, ಯಾವುದು ಸಹ ಇಲ್ಲ ಇವಾಗ. ಅದಕ್ಕೋಸ್ಕರ ಇವಾಗ ತೋಟಕ್ಕೆ ಹೋಗಿ ಬಂದದ್ದು, ಮತ್ತು ನೋಡುವ ಏನಾದರೂ ಸಿಕ್ಕಿದ್ರೆ ಮಾಡುವ ಕಂಟೆಂಟ್. ಹಾಗೆ ಸರಿ, ನಾನು ಇವಾಗ ಮನೆಗೆ ಬಂದೆ, ತೋಟ ಎಲ್ಲ ನೋಡಿ ಆಯ್ತಲ್ಲ, ಅದಕ್ಕೆ ಮನೆಗೆ ಬಂದೆ. ಇನ್ನೊಂದು ಸರಿ ನೋಡುವ, ನಾನು ಇಲ್ಲಿ ಇದು ಎಂತಪ್ಪ ಮಂಗಳೂರಲ್ಲಿ ಇದ್ದೇನಲ್ವಾ, ಆ ಮನೆಯದು ಲಾಗ್ ಮಾಡ್ತೀನಿ ಹೋಮ್ ಟೂರ್. ಅದು ಯಾವಾಗ ಮಾಡ್ತೀನಿ ಏನು ವಿಷಯ ಅಂತ ಗೊತ್ತಿಲ್ಲ. ಮೊನ್ನೆ ಹೇಳಿದ್ರಲ್ಲ ಅದು ಮಾಡಿ ಅಂತ, ಮಾಡಲಿಲ್ಲ, ಇನ್ನು ನೋಡುವ ಯಾವಾಗ ಅಂತ. ಹಾಗೆ ಅಪ್ಪ ಬಚ್ಚಿತು ಮಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಬಾಯ್ ಬಾಯ್.